ಸಂಬಂಧಪಟ್ಟವರು ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದೆಲ್ಲ ಕ್ರಮ ತಗೊಳ್ತಾರೆ ಅವರು. ಅಲ್ಲ ಅಲ್ರಿ, ಬಾಡಿಗೆ ಕೊಟ್ಟಿದ್ದಾರೆ. ನೀವು ಬಾಡಿಗೆ ಕೊಡ್ತೀರಾ? ಅದೇನು ಗೊತ್ತಿರುತ್ತೆ ಯಾರು ಏನು ಮಾಡ್ತಾರೆ ಅಂತ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕೇಳಿಯಪ್ಪ, ಸ್ವಲ್ಪ ಕೇಳಿ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಬಾಡಿಗೆ ಕೇಳ್ತಾರೆ, ಬಾಡಿಗೆ ಕಂಡೀಷನ್ ಇರುತ್ತೆ, ಬಾಡಿಗೆ ಎಷ್ಟು ಕೊಡಬೇಕು, ಆಮೇಲೆ ನಮಗೆ ಹೇಳ್ದಾಗ ಬಿಟ್ಟು ಕೊಡಬೇಕು, ಈ ಥರ ಏನೋ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ ಹಾಕಿ ಕೊಡ್ತಾರೆ. ಅವರು ಕಾನೂನು ಬಾಹಿರವಾದಂಥ ಚಟುವಟಿಕೆಯನ್ನು ಆ ಸ್ಥಳದಲ್ಲಿ ಮಾಡಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟವರು, ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಯಾರು ಸಂಬಂಧಪಟ್ಟವರು ಅವರು ಕ್ರಮ ತಗೊಳ್ತಾರೆ ಕಾನೂನು ಪ್ರಕಾರ. ಅದೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಅವ್ರ ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ಆಮೇಲೆ ಸರ್ಕಾರ ಅದನ್ನು ಗಮನಿಸುತ್ತೆ. ಯಾರನ್ನಾಗಲಿ ರೀ, ನೀವೇ ಮಾಡೋದು ದೊಡ್ಡದು. ನೀವೇ ಅಲ್ವಾ ದೊಡ್ಡದು ಮಾಡೋದು. ಯಾಕೆ ಮಾಡ್ತೀರಾ ದೊಡ್ಡದು? ಏನು ನನಗೆ ಸಂಬಂಧ ಇದೆ ಅದು? ವೈ ಡು ಯು ಸೇ ಪರಮೇಶ್ವರ್ ಆಪ್ತ ಅಂತ ಯಾಕೆ ಹೇಳ್ತೀರಾ? ಅವ್ರು ಇರ್ಬೋದು ರೀ, 1000 ಜನ ಇದ್ದಾರೆ ನಮ್ಗೆ ಆಪ್ತರು. ಏನು ಸಂಬಂಧ ಹೇಳಿಯಪ್ಪ? ಅಲ್ಲಲ್ಲ, ಅವ್ರು ಏನು ಸಂಬಂಧ ನನಗೆ ಹೇಳಿ. ಪರಮೇಶ್ವರ ಆಪ್ತರು ಅನ್ನೋದಕ್ಕೆ ಏನು ಸಂಬಂಧ? ಅಷ್ಟೇ. ಅದು ಯಾಕೆ ಬೇಕದು? ಅವನೇನಾರ ಕಾನೂನು ಬಾಹಿರವಾಗಿ ಮಾಡಿದರೆ ಅದನ್ನು ಹೈಲೈಟ್ ಮಾಡಿ, ಅದಕ್ಕೆ ನಾನು ಅಡ್ಡ ಬರಲ್ಲ. ಇನ್ನೂ ದೊಡ್ಡದಾಗ ಹಾಕಿ. ಆದರೆ ಇಲ್ಲ ಸಲ್ಲದ್ದು ಇದನ್ನೆಲ್ಲ ಯಾಕೆ ತರ್ತೀರಿ? ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನನ್ನ ನೇರವಾದ ಇನ್ವಾಲ್ವ್ಮೆಂಟ್ ಇದೆಯಾ? ಹಾಕಿ, ನಾನೇನು ನಿಮ್ಮನ್ನು ಕೇಳೋಕ್ಕೆ ಬರಲ್ಲ. ಅಂಥವ್ರು ಸಾವಿರಾರು ಜನ ಇದ್ದಾರೆ ರೀ, ಲಕ್ಷಾಂತರ ಜನ ನನ್ನ ಫಾಲೋವರ್ಸ್ ಇದ್ದಾರೆ ರಾಜ್ಯದಲ್ಲಿ. ಅವರೆಲ್ಲ ಏನೋ ಮಾಡಿದರೆ ನಾನು ಜವಾಬ್ದಾರನ? ಅರೇ, ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಯಾವುದನ್ನಾಗಿರಲಿ, ಅಲ್ಲಲ್ಲ ಅಂತ ನೋಡಿ, ಸೆಲೆಕ್ಟಿವ್ ಆಗಿ ಪೊಲೀಸ್ ಇಲಾಖೆಯವರು ಹಂಗೆ ಮಾಡೋದಿಲ್ಲ. ಕಾನೂನಿದೆ, ಅವರಿಗೆ ಗೈಡ್ಲೈನ್ಸ್ ಇದೆ. ಅಲ್ಲಲ್ಲ, ಅವರಿಗೆ ನಿರ್ದಿಷ್ಟವಾದಂಥ ನಿಯಮಗಳಿದ್ದಾವೆ, ಕಾನೂನಿದೆ, ಅದೇ ಪ್ರಕಾರ ಮಾಡ್ತಾರೆ. ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಮಾಡ್ತಾರೇನ್ರಿ? ಅದೆಲ್ಲ ಅರಣ್ಯ ಇಲಾಖೆಯವನು ಮಾಡ್ತಾನೆ. ಪರಮೇಶ್ವರ್ಗೆ ಏನು ಸಂಬಂಧ ಅದು? ಮತ್ತೆ ಕೇಳಪ್ಪ, ಸುಮ್ಮನೆ ಎಲ್ಲ ಮಾತಾಡಬೇಡಿ. ಇದ್ರೆ ನನಗೇನು ಸಂಬಂಧ? ಅವ್ರು ಸೇರಿಸ, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರನ್ನ ಕೇಳಿ, ಪೊಲೀಸ್ನವ್ರನ್ನ ಕೇಳ್ರಿ. ಪೊಲೀಸ್ನವ್ರನ್ನ ಕೇಳಿ. ನೀವು ಆ ಇನ್ವೆಸ್ಟಿಗೇಷನ್ ಆಫೀಸರು? ಆರ್ ಯು ಎನ್ ಇನ್ವೆಸ್ಟಿಗೇಷನ್ ಆಫೀಸರ್? ಏನು ಕೇಳಬೇಕು? ಸುಮ್ಮನೆ ಮಾತಾಡಬಾರ್ದು. ನೋಡಪ್ಪ, ನೋಡ್ರಿ, ನಿಮಗೆ ಡೌಟ್ ಇದ್ರೆ ಕೇಳ್ರಿ. ಅಲ್ಲಿ ನಿಮಗೆ ಡೌಟ್ ಇದ್ರೆ ಅವ್ರನ್ನ ಕೇಳಿ. ಯಾಕೆ ಬಿಟ್ರಪ್ಪ ಅವ್ರ ಹೆಸರಿದೆ ಅಂತ ನಿಮಗೆ ಡೌಟ್ ಬರುತ್ತಲ್ವಾ? ಕೇಳಿ ಅವ್ರನ್ನ. ಇನ್ ವಾಟ್ ವೇ ಐ ಆಮ್ ಕನ್ಸರ್ನ್ ಅಷ್ಟೇ ನಾನು ಕೇಳೋದು. ನಿಮಗೆ ಡೌಟ್ ಬಂತ ಕೇಳ್ಕೊಳ್ಳಿ. ಯಾರು ಬೇಡ ಅಂತಾರೆ? ನಿಮ್ಮನ್ನು ನಾನು ಯಾಕೆ ಬೇಡ ಅಂತೀನಿ? ಕೇಳಿಯಪ್ಪ, ನೀವು ಯಾಕೆ ಅವ್ರ ಹೆಸರು ಬಿಟ್ರಿ, ಯಾಕೆ ಇದು ಮಾಡಿದ್ರಿ, ಅದನ್ನು ನೀವು ಅವ್ರ ಪೊಲೀಸ್ನವ್ರು ಕೇಳಿ, ಅವ್ರು ಹೇಳ್ತಾರೆ, ಸಮಜಾಯಿಸಿ ಕೊಡ್ತಾರೆ. ಸಂಬಂಧಪಟ್ಟವರು ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದೆಲ್ಲ ಕ್ರಮ ತಗೊಳ್ತಾರೆ ಅವರು. ಅಲ್ಲ ಅಲ್ರಿ, ಬಾಡಿಗೆ ಕೊಟ್ಟಿದ್ದಾರೆ. ನೀವು ಬಾಡಿಗೆ ಕೊಡ್ತೀರಾ? ಅದೇನು ಗೊತ್ತಿರುತ್ತೆ ಯಾರು ಏನು ಮಾಡ್ತಾರೆ ಅಂತ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕೇಳಿಯಪ್ಪ, ಸ್ವಲ್ಪ ಕೇಳಿ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಬಾಡಿಗೆ ಕೇಳ್ತಾರೆ, ಬಾಡಿಗೆ ಕಂಡೀಷನ್ ಇರುತ್ತೆ, ಬಾಡಿಗೆ ಎಷ್ಟು ಕೊಡಬೇಕು, ಆಮೇಲೆ ನಮಗೆ ಹೇಳ್ದಾಗ ಬಿಟ್ಟು ಕೊಡಬೇಕು, ಈ ಥರ ಏನೋ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ ಹಾಕಿ ಕೊಡ್ತಾರೆ. ಅವರು ಕಾನೂನು ಬಾಹಿರವಾದಂಥ ಚಟುವಟಿಕೆಯನ್ನು ಆ ಸ್ಥಳದಲ್ಲಿ ಮಾಡಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟವರು, ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಯಾರು ಸಂಬಂಧಪಟ್ಟವರು ಅವರು ಕ್ರಮ ತಗೊಳ್ತಾರೆ ಕಾನೂನು ಪ್ರಕಾರ. ಅದೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಅವ್ರ ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ಆಮೇಲೆ ಸರ್ಕಾರ ಅದನ್ನು ಗಮನಿಸುತ್ತೆ.
ಯಾರನ್ನಾಗಲಿ ರೀ, ನೀವೇ ಮಾಡೋದು ದೊಡ್ಡದು. ನೀವೇ ಅಲ್ವಾ ದೊಡ್ಡದು ಮಾಡೋದು. ಯಾಕೆ ಮಾಡ್ತೀರಾ ದೊಡ್ಡದು? ಏನು ನನಗೆ ಸಂಬಂಧ ಇದೆ ಅದು? ವೈ ಡು ಯು ಸೇ ಪರಮೇಶ್ವರ್ ಆಪ್ತ ಅಂತ ಯಾಕೆ ಹೇಳ್ತೀರಾ? ಅವ್ರು ಇರ್ಬೋದು ರೀ, 1,000 ಜನ ಇದ್ದಾರೆ ನಮ್ಗೆ ಆಪ್ತರು. ಏನು ಸಂಬಂಧ ಹೇಳಿಯಪ್ಪ? ಅಲ್ಲಲ್ಲ, ಅವ್ರು ಏನು ಸಂಬಂಧ ನನಗೆ ಹೇಳಿ. ಪರಮೇಶ್ವರ ಆಪ್ತರು ಅನ್ನೋದಕ್ಕೆ ಏನು ಸಂಬಂಧ? ಅಷ್ಟೇ. ಅದು ಯಾಕೆ ಬೇಕದು? ಅವನೇನಾರ ಕಾನೂನು ಬಾಹಿರವಾಗಿ ಮಾಡಿದರೆ ಅದನ್ನು ಹೈಲೈಟ್ ಮಾಡಿ, ಅದಕ್ಕೆ ನಾನು ಅಡ್ಡ ಬರಲ್ಲ. ಇನ್ನೂ ದೊಡ್ಡದಾಗ ಹಾಕಿ. ಆದರೆ ಇಲ್ಲ ಸಲ್ಲದ್ದು ಇದನ್ನೆಲ್ಲ ಯಾಕೆ ತರ್ತೀರಿ? ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನನ್ನ ನೇರವಾದ ಇನ್ವಾಲ್ವ್ಮೆಂಟ್ ಇದೆಯಾ? ಹಾಕಿ, ನಾನೇನು ನಿಮ್ಮನ್ನು ಕೇಳೋಕ್ಕೆ ಬರಲ್ಲ. ಅಂಥವ್ರು ಸಾವಿರಾರು ಜನ ಇದ್ದಾರೆ ರೀ, ಲಕ್ಷಾಂತರ ಜನ ನನ್ನ ಫಾಲೋವರ್ಸ್ ಇದ್ದಾರೆ ರಾಜ್ಯದಲ್ಲಿ. ಅವರೆಲ್ಲ ಏನೋ ಮಾಡಿದರೆ ನಾನು ಜವಾಬ್ದಾರನ? ಅರೇ, ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಯಾವುದನ್ನ ಆಗಿರಲಿ, ಅಲ್ಲಲ್ಲ ಅಂತ ನೋಡಿ, ಸೆಲೆಕ್ಟಿವ್ ಆಗಿ ಪೊಲೀಸ್ ಇಲಾಖೆಯವರು ಹಂಗೆ ಮಾಡೋದಿಲ್ಲ. ಕಾನೂನಿದೆ, ಅವರಿಗೆ ಗೈಡ್ಲೈನ್ಸ್ ಇದೆ. ಅಲ್ಲಲ್ಲ, ಅವರಿಗೆ ನಿರ್ದಿಷ್ಟವಾದಂಥ ನಿಯಮಗಳಿದ್ದಾವೆ, ಕಾನೂನಿದೆ, ಅದೇ ಪ್ರಕಾರ ಮಾಡ್ತಾರೆ. ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಮಾಡ್ತಾರೇನ್ರಿ? ಅದೆಲ್ಲ ಅರಣ್ಯ ಇಲಾಖೆಯವನವ್ನು ಮಾಡ್ತಾನೆ. ಪರಮೇಶ್ವರ್ಗೆ ಏನು ಸಂಬಂಧ ಅದು? ಮತ್ತೆ ಕೇಳಪ್ಪ, ಸುಮ್ಮನೆ ಎಲ್ಲ ಮಾತಾಡಬೇಡಿ. ಇದ್ರೆ ನನಗೇನು ಸಂಬಂಧ? ಅವ್ರು ಸೇರಿಸಿ, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರನ್ನ ಕೇಳಿ, ಪೊಲೀಸ್ನವ್ರನ್ನ ಕೇಳ್ರಿ. ಪೊಲೀಸ್ನವ್ರನ್ನ ಕೇಳಿ. ನೀವು ಆ ಇನ್ವೆಸ್ಟಿಗೇಷನ್ ಆಫೀಸರು? ಆರ್ ಯು ಎನ್ ಇನ್ವೆಸ್ಟಿಗೇಷನ್ ಆಫೀಸರ್? ಏನು ಕೇಳಬೇಕು? ಸುಮ್ಮನೆ ಮಾತಾಡಬಾರ್ದು. ನೋಡಪ್ಪ, ನೋಡ್ರಿ, ನಿಮಗೆ ಡೌಟ್ ಇದ್ರೆ ಕೇಳ್ರಿ ಅಲ್ಲಿ. ನಿಮಗೆ ಡೌಟ್ ಇದ್ರೆ ಅವ್ರನ್ನ ಕೇಳಿ, ಯಾಕೆ ಬಿಟ್ರಪ್ಪ ಅವ್ರ ಹೆಸರಿದೆ ಅಂತ ನಿಮಗೆ ಡೌಟ್ ಬರುತ್ತಲ್ವಾ? ಕೇಳಿ ಅವ್ರನ್ನ. ಇನ್ ವಾಟ್ ವೇ ಐ ಆಮ್ ಕನ್ಸರ್ನ್ ಅಷ್ಟೇ ನಾನು ಕೇಳೋದು. ನಿಮಗೆ ಡೌಟ್ ಬಂತ ಕೇಳ್ಕೊಳ್ಳಿ. ಯಾರು ಬೇಡ ಅಂತಾರೆ? ನಿಮ್ಮನ್ನು ನಾನು ಯಾಕೆ ಬೇಡ ಅಂತೀನಿ? ಕೇಳಿಯಪ್ಪ, ನಿಮಗೆ ಯಾಕೆ ಅವ್ರ ಹೆಸರು ಬಿಟ್ರಿ, ಯಾಕೆ ಇದು ಮಾಡಿದ್ರಿ, ಅದನ್ನು ನೀವು ಅವ್ರ ಪೊಲೀಸ್ನವ್ರು ಕೇಳಿ, ಅವ್ರು ಹೇಳ್ತಾರೆ, ಸಮಜಾಯಿಸಿ ಕೊಡ್ತಾರೆ. ಸಂಬಂಧಪಟ್ಟವರು ಅರಣ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದೆಲ್ಲ ಕ್ರಮ ತಗೊಳ್ತಾರೆ ಅವರು. ಅಲ್ಲ, ಅಲ್ರಿ, ಬಾಡಿಗೆ ಕೊಟ್ಟಿದ್ದಾರೆ. ನೀವು ಬಾಡಿಗೆ ಕೊಡ್ತೀರಾ? ಅದೇನು ಗೊತ್ತಿರುತ್ತೆ ಯಾರು ಏನು ಮಾಡ್ತಾರೆ ಅಂತ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕೇಳಿಯಪ್ಪ, ಸ್ವಲ್ಪ ಕೇಳಿ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಬಾಡಿಗೆ ಕೇಳ್ತಾರೆ, ಬಾಡಿಗೆ ಕಂಡೀಷನ್ ಇರುತ್ತೆ, ಬಾಡಿಗೆ ಎಷ್ಟು ಕೊಡಬೇಕು, ಆಮೇಲೆ ನಮಗೆ ಹೇಳ್ದಾಗ ಬಿಟ್ಟು ಕೊಡಬೇಕು, ಈ ಥರ ಏನೋ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ ಹಾಕಿ ಕೊಡ್ತಾರೆ. ಅವರು ಕಾನೂನು ಬಾಹಿರವಾದಂಥ ಚಟುವಟಿಕೆಯನ್ನು ಆ ಸ್ಥಳದಲ್ಲಿ ಮಾಡಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟವರು, ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಯಾರು ಸಂಬಂಧಪಟ್ಟವರು ಅವರು ಕ್ರಮ ತಗೊಳ್ತಾರೆ ಕಾನೂನು ಪ್ರಕಾರ. ಅದೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಅವ್ರ ಕೆಲಸ ಅದು, ನಮ್ಮ ಕೆಲಸ ಅಲ್ಲ. ಆಮೇಲೆ ಸರ್ಕಾರ ಅದನ್ನು ಗಮನಿಸುತ್ತೆ. ಯಾರನ್ನಾಗಲಿ ರೀ, ನೀವೇ ಮಾಡೋದು ದೊಡ್ಡದು. ನೀವೇ ಅಲ್ವಾ ದೊಡ್ಡದು ಮಾಡೋದು. ಯಾಕೆ ಮಾಡ್ತೀರಾ ದೊಡ್ಡದು? ಏನು ನನಗೆ ಸಂಬಂಧ ಇದೆ ಅದು? ವೈ ಡು ಯು ಸೇ ಪರಮೇಶ್ವರ್ ಆಪ್ತ ಅಂತ ಯಾಕೆ ಹೇಳ್ತೀರಾ? ಅವ್ರು ಇರ್ಬೋದು ರೀ, 1,000 ಜನ ಇದ್ದಾರೆ ನಮ್ಗೆ ಆಪ್ತರು. ಏನು ಸಂಬಂಧ ಹೇಳಿಯಪ್ಪ? ಅಲ್ಲಲ್ಲ, ಅವ್ರು ಏನು ಸಂಬಂಧ ನನಗೆ ಹೇಳಿ. ಪರಮೇಶ್ವರ ಆಪ್ತರು ಅನ್ನೋದಕ್ಕೆ ಏನು ಸಂಬಂಧ? ಅಷ್ಟೇ. ಅದು ಯಾಕೆ ಬೇಕದು? ಅವನೇನಾರ ಕಾನೂನು ಬಾಹಿರವಾಗಿ ಮಾಡಿದರೆ ಅದನ್ನು ಹೈಲೈಟ್ ಮಾಡಿ, ಅದಕ್ಕೆ ನಾನು ಅಡ್ಡ ಬರಲ್ಲ. ಇನ್ನೂ ದೊಡ್ಡದಾಗ ಹಾಕಿ. ಆದರೆ ಇಲ್ಲ ಸಲ್ಲದ್ದು ಇದನ್ನೆಲ್ಲ ಯಾಕೆ ತರ್ತೀರಿ? ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನನ್ನ ನೇರವಾದ ಇನ್ವಾಲ್ವ್ಮೆಂಟ್ ಇದೆಯಾ? ಹಾಕಿ, ನಾನೇನು ನಿಮ್ಮನ್ನು ಕೇಳೋಕ್ಕೆ ಬರಲ್ಲ. ಅಂಥವ್ರು ಸಾವಿರಾರು ಜನ ಇದ್ದಾರೆ ರೀ, ಲಕ್ಷಾಂತರ ಜನ ನನ್ನ ಫಾಲೋವರ್ಸ್ ಇದ್ದಾರೆ ರಾಜ್ಯದಲ್ಲಿ. ಅವರೆಲ್ಲ ಏನೋ ಮಾಡಿದರೆ ನಾನು ಜವಾಬ್ದಾರನ?
ಅರೇ ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಯಾವುದನ್ನ ಆಗಿರಲಿ, ಅಲ್ಲಲ್ಲ ಅಂತ ನೋಡಿ, ಸೆಲೆಕ್ಟಿವ್ ಆಗಿ ಪೊಲೀಸ್ ಇಲಾಖೆಯವರು ಹಂಗೆ ಮಾಡೋದಿಲ್ಲ. ಕಾನೂನಿದೆ, ಅವರಿಗೆ ಗೈಡ್ಲೈನ್ಸ್ ಇದೆ. ಅಲ್ಲಲ್ಲ, ಅವರಿಗೆ ನಿರ್ದಿಷ್ಟವಾದಂಥ ನಿಯಮಗಳಿದ್ದಾವೆ, ಕಾನೂನಿದೆ, ಅದೇ ಪ್ರಕಾರ ಮಾಡ್ತಾರೆ. ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಮಾಡ್ತಾರೇನ್ರಿ? ಅದೆಲ್ಲ ಅರಣ್ಯ ಇಲಾಖೆಯವನವ್ನು ಮಾಡ್ತಾನೆ. ಪರಮೇಶ್ವರ್ಗೆ ಏನು ಸಂಬಂಧ ಅದು? ಮತ್ತೆ ಕೇಳಪ್ಪ, ಸುಮ್ಮನೆ ಎಲ್ಲ ಮಾತಾಡಬೇಡಿ. ಇದ್ರೆ ನನಗೇನು ಸಂಬಂಧ? ಅವ್ರು ಸೇರಿಸಿ, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರನ್ನ ಕೇಳಿ, ಪೊಲೀಸ್ನವ್ರನ್ನ ಕೇಳಿ. ನೀವು ಆ ಇನ್ವೆಸ್ಟಿಗೇಷನ್ ಆಫೀಸರು? ಆರ್ ಯು ಎನ್ ಇನ್ವೆಸ್ಟಿಗೇಷನ್ ಆಫೀಸರ್? ಏನು ಕೇಳಬೇಕು? ಸುಮ್ಮನೆ ಮಾತಾಡಬಾರ್ದು. ನೋಡಪ್ಪ, ನೋಡ್ರಿ, ನಿಮಗೆ ಡೌಟ್ ಇದ್ರೆ ಕೇಳ್ರಿ ಇಲ್ಲಿ. ನಿಮಗೆ ಡೌಟ್ ಇದ್ರೆ ಅವ್ರನ್ನ ಕೇಳಿ, ಯಾಕೆ ಬಿಟ್ರಪ್ಪ ಅವ್ರ ಹೆಸರಿದೆ ಅಂತ ನಿಮಗೆ ಡೌಟ್ ಬರುತ್ತಲ್ವಾ, ಕೇಳಿ ಅವ್ರನ್ನ. ಇನ್ ವಾಟ್ ವೇ ಐ ಆಮ್ ಕನ್ಸರ್ನ್ ಅಷ್ಟೇ ನಾನು ಕೇಳೋದು. ನಿಮಗೆ ಡೌಟ್ ಬಂತ ಕೇಳ್ಕೊಳ್ಳಿ. ಯಾರು ಬೇಡ ಅಂತಾರೆ? ನಿಮ್ಮನ್ನು ನಾನು ಯಾಕೆ ಬೇಡ ಅಂತೀನಿ? ಕೇಳಿಯಪ್ಪ, ನೀವು ಯಾಕೆ ಅವ್ರ ಹೆಸರು ಬಿಟ್ರಿ, ಯಾಕೆ ಇದು ಮಾಡಿದ್ರಿ, ಅದನ್ನು ನೀವು ಅವ್ರ ಪೊಲೀಸ್ನವ್ರು ಕೇಳಿ, ಅವ್ರು ಹೇಳ್ತಾರೆ, ಸಮಜಾಯಿಸಿ ಕೊಡ್ತಾರೆ.